ಎಲ್ರಿಗೂ ನಮಸ್ಕಾರ. ಈಗ ನಾವು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳ ಕಚೇರಿ ಬಳಿ ನಾವು ಬಂದಿದ್ದೇವೆ. ವಿಚಾರ ನಿಮಗೆಲ್ಲ ಗೊತ್ತೇ ಇದೆ, ಸಾಮಾಜಿಕ ಜಾಲತಾಣದಲ್ಲಿ ನಾವೆಲ್ಲ ಗಮನಿಸಿದ್ದು. ಮದ್ದೂರು ತಾಲೂಕಿನಲ್ಲಿ ಬಹುತೇಕ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಕಾರ್ಯನಿರ್ವಹಿಸುತ್ತಿವೆ ಅಂತೇಳಿ ಸ್ವತಃ ಈ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳೇ ಸ್ವತಃ ಹೇಳಿಕೆ ಕೊಟ್ಟಿರುವಂಥದ್ದು. ಆ ವಿಚಾರವಾಗಿ ಇವತ್ತು KRS ಪಕ್ಷ ಇವರು ಹೇಳಿಕೆ ಕೊಟ್ಟ ತದನಂತರದಲ್ಲಿ ಯಾವೆಲ್ಲ ಬೆಳವಣಿಗೆ ಆಗಿದೆ, ಆ ಒಂದು ಖಾಸಗಿ ಸಂಸ್ಥೆ ವಿರುದ್ಧವಾಗಿ ಏನಾದ್ರೂ ನೋಟಿಸ್ ಜಾರಿ ಮಾಡಿದ್ದಾರಾ, ಮತ್ತು ಎಲ್ಲ ಮೇಲಧಿಕಾರಿಗಳು ಕೊಟ್ಟಿದ್ದಾರಾ, ಅಥವಾ ಏನಾದ್ರು ಶಾಲೆಗಳು ಮುಚ್ಚಿದಾವ ಅನ್ನೋಂಥದ್ದು ಸ್ಪಷ್ಟ ಮಾಹಿತಿಯನ್ನು ಕೇಳೋಣ ಅಂತ ನಾವು ಇಲ್ಲಿ ಬಂದಿದ್ದೀವಿ. ನೋಡೋಣ ಅವರು ಏನದಕ್ಕೆ ಸ್ಪಷ್ಟವಾಗಿ ಉತ್ತರ ಕೊಡ್ತಾರೆ. ಅದಾದ ನಂತರದಲ್ಲಿ ನಾವು ಬಂದು ಮಿಕ್ಕಿದೆಲ್ಲ ವಿಚಾರಗಳನ್ನ ಜೊತೆ ಚರ್ಚೆ ಮಾಡ್ತೀವಿ. ಇವತ್ತು ಬಂದಿರುವಂಥ ಉದ್ದೇಶ BO ಅವರೇ ಸ್ಪಷ್ಟವಾಗಿ ಹೇಳಿದ್ದಾರೆ, ಮದ್ದೂರು ತಾಲೂಕಿನಲ್ಲಿ ಖಾಸಗಿ ಶಾಲೆಗಳು ಅನಧಿಕೃತವಾಗಿ ನಡೀತಿದ್ದಾವೆ ಅಂತ ಹೇಳ್ತಿರೋದು ನಾವೆಲ್ಲ ಗಮನಿಸ್ತೀವಿ. ಆ ಕಾರಣಕ್ಕೆ ಎಷ್ಟೆಲ್ಲ ಶಾಲೆಗಳು ಇಲ್ಲಿ ಅನಧಿಕೃತವಾಗಿ ನಡೀತಿದೆ ಅನ್ನೋಂಥದ್ದನ್ನು ಅವರು ಮಾಹಿತಿ ಕೊಟ್ಟಿದ್ದರು ಏನೋ ಗೊತ್ತಿಲ್ಲ. ಆದರೆ ನಾನು ನೋಡಿದಂತಹ ಸುದ್ದಿವಾಹಿನಿಯಲ್ಲಿ ಕೇವಲ ಏನಿತ್ತು ಅಂತಂದರೆ ಅನಧಿಕೃತವಾಗಿ ನಡೀತಿದ್ದೇವೆ ಅನ್ನೋದು ಹೇಳಿಕೆ ಬಿಟ್ಟರೆ ಬೇರೆ ಏನೂ ಇರಲಿಲ್ಲ. ಇದ್ರದ್ದು ಮುಂದಿನ ಏನು ಹಂತವಾಗಿ ಇದು ನಡೆದಿದೆ, ಎಷ್ಟೆಲ್ಲ ಶಾಲೆಗಳು ಮದ್ದೂರು ತಾಲೂಕಿನಲ್ಲಿ ಅನಧಿಕೃತವಾಗಿ ನಡೀತಿದ್ದಾವೆ, ಮತ್ತು ಇದಕ್ಕೆ ನೀವೇನಾದರೂ ಈ ಖಾಸಗಿ ಶಾಲೆಗಳನ್ನ ಮುಚ್ಚೋದಕ್ಕೆ ಏನಾದ್ರೂ ಇಲ್ಲ ಆಲ್ರೆಡಿ ನೀವು ಮುಚ್ಚಿದ್ದೀರಾ, ಮತ್ತು ಏನಾದರೂ ನಿಮಗೆ ಮುಚ್ಚಿಲ್ಲ ಅಂತಂದರೆ ಮೇಲಧಿಕಾರಿಗಳು ಗಮನ ತಂದಿದ್ದೀರಾ, ನೋಟಿಸ್ ಜಾರಿ ಮಾಡಿದ್ದೀರಾ, ಇದೆಲ್ಲನೂ ನೀವು ಹೇಳಿಕೆ ಕೊಟ್ಟ ನಂತರದಲ್ಲಿ ಸಾರ್ವಜನಿಕವಾಗಿ ಪ್ರಕಟಿಸಬೇಕಾಗಿರುವಂಥದ್ದು ಕ್ಷೇತ್ರದ ಶಿಕ್ಷಣಾಧಿಕಾರಿಗಳ ಜವಾಬ್ದಾರಿ. ಆ ಕಾರಣಕ್ಕೆ ನಾವು ಬಂದಿದ್ದೀವಿ. ಏನಾಗಿದೆ ಇದರ ಮುಂದಿನ ಕ್ರಮ ಏನು ತಗೊಂಡಿದ್ದೀರಾ ಅದ್ರ ಬಗ್ಗೆ ನೀವು ತಗೊಂಡಷ್ಟು ಮಾಹಿತಿನ ಖಾಸಗಿ ಶಾಲೆಗಳು ಅನಧಿಕೃತವಾಗಿ ಬಗ್ಗೆ ಪೇಪರ್ ನೋಟಿಫಿಕೇಶನ್ ಕೊಟ್ಟಿದ್ದಾರೆ. ಅದನ್ನು ಅವ್ರು ನೋಡಿಕೊಂಡು ಅವರು ಅಡ್ಮಿಷನ್ ಮಾಡಬೇಕು, ಪೇರೆಂಟ್ಸು ಅದರ ಬಗ್ಗೆ ತಿಳುವಳಿಕೆ ಇರಲಿ ಅಂದ್ಬಿಟ್ಟು ನಾವು ಪೇಪರ್ ನೋಟಿಫಿಕೇಶನ್ ಕೊಟ್ಟಿದ್ದೀವಿ. ಆಮೇಲೆ ಶಾಲೆಗಳಿಗೆ ನಾವು ವಿಸಿಟ್ ಮಾಡ್ತಾಯಿದ್ದೀವಿ. CRCಗಳು ಮತ್ತು BRCಗಳು ಎಲ್ಲರೂ ವಿಸಿಟ್ ಮಾಡಿ ಅವರಿಂದ ಮಾಹಿತಿ ಪಡೆದು ನಾವು ಮೇಲಧಿಕಾರಿಗಳಿಗೆ ರಿಪೋರ್ಟ್ ಮಾಡ್ತಾಯಿದ್ದೀವಿ. ಅಲ್ಲಿಂದ ಏನು ಇದು ಬರುತ್ತೆ ಫೀಡ್ಬ್ಯಾಕ್ ಬರುತ್ತೆ, ಅದರ ಮೇಲೆ ಮಾಡ್ತೀವಿ. ಸರಿ, ಸಂತೋಷ. ಆದರೆ ನಮಗೆ ಈಗ ಏನು ನಾವು ಪೋಷಕರು ಏನಿರ್ತೀವಿ, ನಾವು ಯಾವ ಶಾಲೆಗೆ ಹೋಗಿ ಅಡ್ಮಿಷನ್ ಮಾಡಬೇಕು, ಅದು ಅಧಿಕೃತವಾ ಅನಧಿಕೃತವಾ ಅಂತ ನೀವು ಆ ಒಂದು ಶಾಲೆಯ ಹೆಸರನ್ನೇ ಬಳಸದೆ ಸುಮ್ಮನೆ ಅನಧಿಕೃತವಾಗಿ ಇಲ್ಲಿ ಶಾಲೆಗಳು ನಡೀತಿದ್ದಾವೆ ಅಂತಂದು ಮಾತ್ರಕ್ಕೆ ನಾವು ಅದರಲ್ಲಿ ಯಾವುದು ಅಧಿಕೃತವಾಗಿದೆ ಯಾವುದು ಅನಧಿಕೃತವಾಗಿದೆ ಅಂತ ಕೇಳುವಂಥದ್ದು, ಪೋಷಕರಲ್ಲಿ ತಿಳ್ಕೊಳ್ಳುವಂಥದ್ದು ನೀವು ಹೇಳ್ದೇ ನಾವು ಏನೇನೋ ತಗೊಳ್ಳೋದಕ್ಕೆ ಸದ್ಯಕ್ಕೆ ನಾವು ತಗೊಳ್ಳೋದಕ್ಕೆ ಬೇರೆ ಬೇರೆ ವಿವಿಧ ಕಾನೂನುಗಳಿದ್ದಾವೆ. ಆದರೆ ನಮಗೆ ನೋಡಿದ ತಕ್ಷಣ ಇದು ಖಾಸಗಿ ಶಾಲೆ, ಉತ್ತಮವಾಗಿ ಗುಣಮಟ್ಟದ ಶಿಕ್ಷಣ ಇಲ್ಲಿ ನಡೆಯುತ್ತೆ, ಇಷ್ಟನ್ನು ನಾವು ಗಮನಿಸ್ತೀವಿ ಹೊರತು ಅದು ಅಧಿಕೃತವಾ ಅನಧಿಕೃತವಾ ಅನ್ನೋಂಥದ್ದನ್ನು ಪೋಷಕರಾಗಲಿ ಇಲ್ಲ ಮಕ್ಕಳಾಗಲಿ ಅದನ್ನು ಗಮನಿಸಲ್ಲ. ಇದನ್ನು ಪ್ರಕಟಿಸಬೇಕಾಗಿರೋದು ನಾವು ಇವತ್ತು ಒತ್ತಾಯ ಮಾಡ್ತಾ ಇರುವಂಥದ್ದು ಅದನ್ನೇ. ಯಾವೆಲ್ಲ ನಾವು ನಿಮ್ಮನ್ನು ಪ್ರಶ್ನೆ ಮಾಡ್ತಾರಲ್ಲ, ನಿಮ್ಮ ಜಾಗದಲ್ಲಿ BO ಅವರಿದ್ದಾರೆ ಅನ್ನುವಂಥ ದೃಷ್ಟಿ ಇಟ್ಕೊಂಡು ಮಾತಾಡ್ತಾ ಇದ್ದೀವಿ. ಅದನ್ನು ನೀವು ತಿಳಿಸ್ಬೇಕು. ಯಾವೆಲ್ಲ ಶಾಲೆ ಇದ್ದಾವೆ ಮದ್ದೂರು ತಾಲೂಕಿನಲ್ಲಿ, ಒಟ್ಟಾರೆ ಎಷ್ಟು ಅನಧಿಕೃತ ನಡೀತಿದ್ದಾವೆ, ಮತ್ತು ನೀವು ಹೇಳಿಕೆ ಕೊಟ್ಬಿಟ್ಟು ಸುಮ್ಮನೆ ಹಾಕ್ಬಿಟ್ರೆ ಏನು ಒಂದು ರೀತಿಯಲ್ಲಿ ಹೆಂಗನ್ಸುತ್ತೆ ಅಂದರೆ ರಾಜಿ ಆಗಿಬಿಟ್ಟಿದ್ದಾರೆ ಅನ್ನೋ ಒಂದು ಭಾವನೆ ಮಕ್ಕಳಲ್ಲಿ ಮತ್ತು ಪೋಷಕರಲ್ಲಿ ಮೂಡುವಂಥದ್ದು ಸಹಜ. ಅದು ಸಹಜ. ಅದು ನೀವೇನು ಮಾಡಬೇಕು, ಈಗ ನಾನು ಮೊನ್ನೆ ಹೇಳಿಕೆ ಕೊಟ್ಟಿದ್ದೀನಿ, ಇದು ನಾನು ಮೇಲಧಿಕಾರಿಗಳಿಗೆ ನಾನು ವರದಿ ಮಾಡಿದ್ದೀನ, ಮತ್ತು ಏನಾದ್ರು ಆ ಶಾಲೆಗಳಿಗೆ ಅನಧಿಕೃತವಾಗಿ ನಡೆಸ್ತಾ ಶಾಲೆಗಳಿಗೆ ನೋಟಿಸ್ ಕೊಟ್ಟಿದ್ದೀನ, ಮತ್ತು ಮುಚ್ಚಿದ್ದೀನ. ನೋಟಿಸ್ ಈಗಾಗಲೇ ಕೊಟ್ಟಿದ್ದೀವಿ. ಎಷ್ಟು ಶಾಲೆ ಕೊಟ್ಟಿದ್ದೀರಿ ಸರ್? ಅನಧಿಕೃತ ಅಂತಂದರೆ ಈಗ ಒಟ್ಟಾರೆ ನಿಮ್ಮ ಗಮನ ಬಂದಂಗೆ ಮದ್ದೂರು ತಾಲೂಕಲ್ಲಿ ಖಾಸಗಿ ಶಾಲೆಗಳಾಗಿರ್ಬೋದು, ಸರ್ಕಾರಿ ಶಾಲೆಗಳಾಗಿರ್ಬೋದು, ಒಟ್ಟಾರೆ ಎಷ್ಟು ಶಾಲೆಗಳಿದೆ? ಏನು ಮಾಹಿತಿ ಗೊತ್ತಿಲ್ವಾ? ಹೇಳಿ, ಮುಂದಿನ ಇವೆಲ್ಲ ಸ್ಟಾಪ್ ಆಗಬೇಕು. ಯಾಕೆಂದರೆ ಸರ್ಕಾರಿ ಶಾಲೆಗೆ ಸರ್ಕಾರದಿಂದ ವೆಚ್ಚನ ಖರ್ಚು ಮಾಡ್ತಾರೆ. ಯಾಕೆಂದರೆ ಸರ್ಕಾರಿ ಶಾಲೆ ಉಳಿಸ್ಬೇಕಂತ, ಆದರೆ ಯಾವುದೇ ರೀತಿ ಅದು ಆಗ್ತಾಯಿಲ್ಲ. ಸರ್ಕಾರಿ ಶಾಲೆಗಳು ಮುಗ್ತಾರೆ, ಖಾಸಗಿ ಶಾಲೆಗಳು ಜಾಸ್ತಿ ಆಗ್ತವೆ. ದಯಮಾಡಿ ಅಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗಿ ಒಂದಷ್ಟನ್ನ ಎಲ್ಲ ಕಡೆ ಸರ್ಕಾರಿ ಹಳ್ಳಿಗಳಲ್ಲಿ ಪ್ರತಿಯೊಂದು ವಿಸಿಟ್ ಮಾಡಬೇಕು. ಯಾವುದು ಖಾಸಗಿ ಶಾಲೆ ಇದ್ದಾವೆ, ಸರ್ಕಾರಿ ಶಾಲೆ ಯಾವ ಥರ ನಡೀತದೆ ಅನ್ನೋ ಪ್ರತಿಯೊಂದು ಸಲ ನೀವು ಹೋಗಿ ವಿಸಿಟ್ ಮಾಡಿದಾಗ ನಮ್ಮ ಸರ್ಕಾರಿ ಶಾಲೆ ಯಾವುದೇ ಕಾರಣಕ್ಕೂ ಮುಚ್ಚಕ್ಕೆ ಕಾರಣ ಆಗಲ್ಲ. ಯಾಕೆಂದರೆ ಒಳ್ಳೊಳ್ಳೆ ಸರ್ಕಾರಿ BC ಊಟ ಕೊಡುತ್ತೆ, ಬುಕ್ಸ್ ಕೊಡುತ್ತೆ, ನೋಟ್ ಕೊಡುತ್ತೆ, ಶೂ ಕೊಡುತ್ತೆ. ಅದು ಯಾವುದೇ ರೀತಿ ಇನ್ನೂ ಬಂದಿಲ್ಲ ಮಕ್ಕಳುಗಳಿಗೆ. ಆಲ್ರೆಡಿ ಸ್ಕೂಲ್ ಸ್ಟಾರ್ಟ್ ಆಗಿ ಎಷ್ಟು ದಿನ ಆಯ್ತು ಸರ್? ಆಲ್ರೆಡಿ ಒಂದೇ ಶಾಲೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಒಂದೇ ಸಮಯದಲ್ಲಿ ಕೊಡಬೇಕು. ಶೂನ್ ಕೊಡಬೇಕು, ಬುಕ್ಸ್ ಕೊಡಬೇಕು, ಬಟ್ಟೆ ಕೊಡಬೇಕು. ಒಂದೇ ಸಮಯದಲ್ಲಿ ಕೊಟ್ಟರೆ ಮಕ್ಕಳಿಗೆ ಹೋಗುವಂಥ ಒಳ್ಳೆ ಶಿಸ್ತಾಗಿ ಹೋಗ್ತಾರೆ. ನೀವು ಯಾವುದಾದ್ರೂ ಟೈಮಲ್ಲಿ ಒಂದು 8 ತಿಂಗಳ 6 ತಿಂಗಳ ತಕ್ಷಣ ಶೂ ಕೊಡೋದು, ಬುಕ್ಸ್ ಹೊಡೆದೋಗಿರ್ತವೆ. ದಯಮಾಡಿ ಸರ್ಕಾರಕ್ಕೆ ಒಂದು ಮನವಿ ಕೊಡಿ, ಒಂದೇ ಸಮಯದಲ್ಲಿ ಶೂ ಕೊಡಬೇಕು, ಬುಕ್ಸ್ ಕೊಡಬೇಕು, ಬಟ್ಟೆ
ಬಟ್ಟೆನೂ ಸಹ ಕೊಡಬೇಕು. ದಯಮಾಡಿ ಖಾಸಗಿ ಸ್ಕೂಲ್ಗಳಿಗೆ ಯಾವುದ್ಯಾವುದು ಅನರ್ಹ ನಡೀತಾ ಇದೆ ಅವ್ರು ನೋಟಿಸ್ ಕೊಟ್ಟು ಮುಚ್ಚಿಸ್ಬೇಕು ನೀವು. ತಗೊಳ್ಳಿ. ಥ್ಯಾಂಕ್ ಯು. ನಿಮ್ಮ ಹೆಸರು ಸರ್? ವಿಚಾರಗಳನ್ನ ಐ ಡಿ ಕಾರ್ಡ್ ಹೊರಗಡೆ ಕೊಡಿ ಸರ್. ಇದೊಂದು ವಿಚಾರಗಳನ್ನ ಹೇಳ್ಬಿಡ್ತೀನಿ ದಯಮಾಡಿ ಗಮನಿಸಿ. ಅನಧಿಕೃತವಾಗಿ ಕಾರ್ಯನಿರ್ವಹಿಸುತ್ತಿರುವ ಖಾಸಗಿ ಶಾಲೆಗಳ ಕುರಿತು ಸಾರ್ವಜನಿಕರಿಗೆ ಮಾಹಿತಿ ನೀಡಿ ಕಾನೂನು ಕ್ರಮ ಕೈಗೊಂಡಿರುವ ಬಗ್ಗೆ ವಿವರ ನೀಡುವಂತೆ. ಈಗ ಏನು ನೀವು ಹೇಳಿದ್ದೀರೋ ಅದಕ್ಕೆ ಏನೆಲ್ಲ ಕಾನೂನು ಕ್ರಮ ತಗೊಂಡಿದ್ದೀರಿ ಅಂತ. ತಾವು ಮದ್ದೂರು ತಾಲೂಕಿನ ಕೆಲವು ಶಾಲೆಗಳು ಅನಧಿಕೃತವಾಗಿ ಕಾರ್ಯನಿರ್ವಹಿಸುತ್ತಿವೆ ಎಂದು ಸಾರ್ವಜನಿಕವಾಗಿ ಹೇಳಿಕೆ ನೀಡಿರುವ ಗಮನಕ್ಕೆ ಬಂದಿದ್ದು, ಆದರೆ ಇದುವರೆಗೆ ಅನಧಿಕೃತವಾಗಿ ಕಾರ್ಯನಿರ್ವಹಿಸುತ್ತಿರುವ ಶಾಲೆಗಳ ಸಂಖ್ಯೆ ಎಷ್ಟು, ಆ ಶಾಲೆಗಳ ಹೆಸರುಗಳು ಯಾವುವು, ಅವುಗಳ ವಿರುದ್ಧ ಇದುವರೆಗೂ ಯಾವ್ಯಾವ ಕಾನೂನು ಕ್ರಮ ಕೈಗೊಳ್ಳಲಾಗಿದೆ, ನೋಟಿಸ್ ನೀಡಲಾಗಿದೆಯೇ, ಯಾವುದೇ ಶಾಲೆಯ ಮಾನ್ಯತೆ ರದ್ದುಪಡಿಸುವುದು, ಮುಚ್ಚಿಸುವುದು ಅಥವಾ ಇತರೆ ಕ್ರಮಕ್ಕಾಗಿ ಮೇಲಧಿಕಾರಿಗಳಿಗೆ ವರದಿ ಸಲ್ಲಿಸಲಾಗಿದೆಯೇ, ಯಾವುದೇ ಕ್ರಮ ಕೈಗೊಳ್ಳದಿದ್ದರೆ ಅದರ ಕಾರಣವೇನು, ಈ ಎಲ್ಲ ಮಾಹಿತಿಯನ್ನು ಸಾರ್ವಜನಿಕ ಹಿತಾಸಕ್ತಿಯ ದೃಷ್ಟಿಯಿಂದ ತಿಳಿಸುವಂತೆ ವಿನಂತಿಸುತ್ತೇನೆ. ಅಧಿಕಾರಿಗಳು ಅನಧಿಕೃತ ಶಾಲೆಗಳ ಬಗ್ಗೆ ಮಾಹಿತಿ ಹೊಂದಿದ್ದರೂ ಕ್ರಮ ಕೈಗೊಳ್ಳದಿದ್ದರೆ ಅದು ವಿದ್ಯಾರ್ಥಿಗಳ ಮತ್ತು ಪೋಷಕರ ಹಿತಾಸಕ್ತಿಗೆ ಧಕ್ಕೆಯಾಗುವ ವಿಷಯವಾಗಿರುತ್ತದೆ. ಆದ್ದರಿಂದ ಈ ವಿಷಯದಲ್ಲಿ ಪಾರದರ್ಶಕವಾಗಿ ಮಾಹಿತಿ ನೀಡಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಕೋರುತ್ತೇವೆ ಅಂತೇಳಿ ಬಂದಿದ್ದೀನಿ. ದಯಮಾಡಿ ಇದನ್ನು ನೀವು ಅವರಿಗೆ ತಿಳಿಸಿ. ಕೇವಲ ತಿಳಿಸ್ಬಿಟ್ಟು ಇದೇನೋ ಒಂದು ಕಾಗದ ಬರ್ತಿದೆ ಕ್ಲಿಯರ್ ಫೋಟೋ ಬರ್ತಿದೆ ಫೋಟೋ ಇಲ್ಲಿ ನೋಡಿ ಖಾಸಗಿ ಶಾಲೆಗಳು ಅನಧಿಕೃತ ಖಾಸಗಿ ಶಾಲೆಗಳು ಅದರಲ್ಲೂ ಏನು ತಲೆ ಎತ್ತಿ ಮೆರೆತಿದ್ದವೋ ಅಂತ ವಿರುದ್ಧವಾಗಿ BO ಅವರು ಒಂದು ಘೋಷಣೆ ಮಾಡಿದ್ದು ನಿಜಕ್ಕೂ ಅದು ಸ್ವಾಗತ. ಇದನ್ನು ಪ್ರತಿಯೊಬ್ಬರು ಮಕ್ಕಳು ಅಥವಾ ಪೋಷಕರು ಎಲ್ಲ ಸಾರ್ವಜನಿಕರು ಅವರಿಗೆ ಅಭಿನಂದಿಸ್ತೀವಿ. ಆದರೆ ಕೇವಲ ಸೂಚಿಸ್ಬಿಟ್ಟು ಅವೆಲ್ಲ ಯಾವ ಶಾಲೆಗಳು, ಎಷ್ಟು ಶಾಲೆಗಳಿದ್ದಾವೆ, ಅದರ ವಿರುದ್ಧವಾಗಿ ಏನೆಲ್ಲ ಕ್ರಮಗಳಾಗಿದ್ದಾವೆ ಅನ್ನೋಂಥದ್ದನ್ನು ಏನೇನೂ ಹೇಳದೆ ಇವರು ಮೌನವಾಗಿತ್ತು ಅಂತಂದರೆ ಜನಗಳಲ್ಲಿ ಒಂದು ರೀತಿಯಲ್ಲಿ ಗೊಂದಲಕ್ಕೆ ಅವರು ಸಿಲುಕ್ತಾರೆ. ಯಾವ ರೀತಿ ಏನೋ ಒಂದು ಶಾಲೆ ನಡೆಸುವಂತಹ ಒಂದು ಏನಿರ್ತಾರೆ ಓಲ್ಡರ್ ಜೊತೆಲಿ ಇವರೇನಾದ್ರೂ ಶಾಮೀಲಾಗ್ಬಿಟ್ರೇನೋ ರಾಜಿ ಆಗ್ಬಿಟ್ರೇನೋ ಅನ್ನುವಂಥದ್ದು ಪೋಷಕರಲ್ಲಿ ಮಕ್ಕಳಲ್ಲಿ ಒಂದು ರೀತಿಯಲ್ಲಿ ಗೊಂದಲಕ್ಕೆ ಸಿಲುಕುವಂಥ ಅವಕಾಶ ಇರುತ್ತೆ. ದಯಮಾಡಿ ನಾವು ಈ ಸಂದರ್ಭದಲ್ಲಿ ಮನವಿ ಮಾಡಿರುವಂಥದ್ದು ಇಷ್ಟೇ. ಯಾವೆಲ್ಲ ಶಾಲೆಗಳಾಗಿದ್ದಾವೆ, ನೀವು ಹೇಳಿಕೆ ಕೊಟ್ಟ ಮೇಲೆ ಅದ್ರ ವಿರುದ್ಧವಾಗಿ ಏನೆಲ್ಲ ಕ್ರಮಗಳನ್ನ ನೀವು ಹಮ್ಮಿಕೊಂಡಿದ್ದೀರಿ, ಇವೆಲ್ಲ ವಿಚಾರವಾಗಿ ಸ್ವಲ್ಪ ಪಾರದರ್ಶಕವಾಗಿ ಜನಗಳ ಮುಂದೆ ಜನಗಳ ದೃಷ್ಟಿಯನ್ನು ಗಮನಿಸಿ, ಮಕ್ಕಳ ಭವಿಷ್ಯವನ್ನು ಗಮನಿಸಿ, ಅನಧಿಕೃತ ಶಾಲೆಗಳನ್ನು ಮೆರೆಯೋದಕ್ಕೆ ಬಿಡಬೇಡಿ. ದಯಮಾಡಿ ಏನೆಲ್ಲ ಅಧಿಕೃತ ಶಾಲೆಗಳಿದ್ದಾವೋ ಸ್ವಲ್ಪ ಆ ಕಡೆನೂ ಗಮನ ಹರಿಸಿ ಅವನ್ನ ಒತ್ತು ಮೆರೆಸಿ. ಈ ರೀತಿ ಅನಧಿಕೃತ ಇರುವಂಥ ಶಾಲೆಗಳಿಗೆ ದಯಮಾಡಿ ಮುಲಾಜಿಲ್ದೇನೆ ಅವನ್ನ ಕಿತ್ತು ಬಿಸಾಕಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಈ ಮನವಿಯನ್ನು ನಾವು ನೇರವಾಗಿ ಅವ್ರ ಹತ್ರನೇ ಕೊಟ್ಟು ಅವ್ರ ಹತ್ರನೇ ಮಾಹಿತಿ ಪಡೆಯೋಣ ಅಂತ ಬಂದಿದ್ದು. ಆದರೆ ಇಲ್ಲಿ ಆ ಮ್ಯಾನೇಜರ್ ಶಿವಶಂಕರ್ ಅನ್ನುವಂಥವ್ರು ನಮ್ಮ ಮನವಿಯನ್ನು ಪಡ್ಕೊಂಡಿದ್ದಾರೆ. ಅವರು ಪಾಪ ಅವ್ರ ಹತ್ರ ನಾವೇನು ಕೇಳೋಣ, ಅವರು ಏನು ಶಿಕ್ಷಣಾಧಿಕಾರಿಗಳಿಗೆ ನಾನು ತಿಳಿಸ್ತೀನಿ ಅಂತಲೂ ಅವ್ರು ಹೇಳಿದ್ದಾರೆ. ನೋಡೋಣ, ಇದು ಕೇವಲ ಏನೋ ನಾವು ಬಂದೋ ಯಾವುದೋ ಒಂದು ಪತ್ರ ಕೊಟ್ಟೋ ನಾವು ಓದೋ ಅನ್ನೋ ಥರದಲ್ಲ. ಇದಕ್ಕೆ ನೇರ ಖುದ್ದಾಗಿ ಶಿಕ್ಷಣ ಅಧಿಕಾರಿಗಳೇ ಇದಕ್ಕೆ ಸ್ಪಷ್ಟತೆಯನ್ನು ಕೊಡಬೇಕು. ಸಾಧ್ಯ ಕೇವಲ ನಮಗಷ್ಟೇ ಅಲ್ಲ, ಪತ್ರಿಕಾ ಹೇಳಿಕೆ ಮುಖಾಂತರನೇ ಅವರು ಈ ಮದ್ದೂರು ತಾಲೂಕಲ್ಲಿ ಎಷ್ಟೆಲ್ಲ ಖಾಸಗಿ ಶಾಲೆಗಳು ಅನಧಿಕೃತವಾಗಿ ನಡೀತಿದ್ದೋ ಅದ್ರ ವಿರುದ್ಧವಾಗಿ ಏನೆಲ್ಲ ಮಾಡೋದು ಅನ್ನೋಂಥದ್ದನ್ನು ಇಲ್ಲಿಯ ಶಿಕ್ಷಣ ಅಧಿಕಾರಿಗಳೇ ಅದಕ್ಕೆ ಮಾಹಿತಿ ಕೊಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ.